ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕಥೆಗಳನ್ನು ಕೇಳ್ತಿದ್ದೀರಲ್ವಾ, ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಜೊತೆಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಈಗ ಮಾಂಗಲ್ಯದಿಂದ ನಂಟಾದರೂ ಕಥೆಯ ಮುಂದುವರೆದ ಭಾಗವನ್ನು ಮುಂದುವರಿಸೋಣ. ಸಾರಾ ಅಗ್ನಿಯ ಕುತ್ತಿಗೆಯ ಮೇಲೆ ಕೈ ಹಾಕಿ ಅವನ ಕೆನ್ನೆಗೆ ಮುತ್ತಿಡ್ತಾ ಮೇಕ್ ಮೀ ಕಂಪ್ಲೀಟ್ ಅಂತ ಹೇಳಿದಾಗ ಅವನು ಆಶ್ಚರ್ಯಚಕಿತನಾಗಿ ಅವಳನ್ನೇ ನೋಡ್ದ. ಅವಳು ಕಣ್ಣು ಮಿಟಕಿಸ್ತಾ ಅವನನ್ನು ನೋಡ್ತಾ ನಗು ಬೀರಿದ್ಲು. ಸಾರಾ, ನೀನೇನ ಈ ರೀತಿ ಮಾತಾಡ್ತಿರೋದು ಅಂತ ಅವನು ಸಂಶಯದಿಂದ ಕೇಳ್ದ. ಅದಕ್ಕೆ ನಾನು ಹೇಳಿದ್ರೆ ತಪ್ಪೇನಿದೆ ಅಂತ ಅವಳು ಕುಚ್ಚೆಷ್ಟೆಯಿಂದ ಸೊಂಟದ ಮೇಲೆ ಕೈ ಇಟ್ಟು ಕೇಳಿದ್ಲು. ತಪ್ಪೇನಿಲ್ಲ ಅಂತ ಅಗ್ನಿ ನಗ್ತಾ ಅವಳ ಸೊಂಟದ ಮೇಲೆ ಕೈ ಇಟ್ಟು ತನ್ನ ಎದೆಗೆ ಹತ್ತಿರವಾಗಿ ಎಳ್ಕೊಂಡು ಹೇಳ್ದ. ಆದರೆ ನನ್ನ ಸಾರಾ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡ್ತಾಳೆ ಅಂತ ಈ ಅಗ್ನಿ ಅಂದ್ಕೊಂಡಿರಲಿಲ್ಲ ಅಂತ ಅವನು ಅವಳ ಕೂದಲನ್ನು ಸರಿಪಡಿಸಿ ಅವಳ ಕಿವಿಯ ಹಿಂದಕ್ಕೆ ಇಟ್ಟು ಹೇಳ್ದ. ಅವನು ಹಾಗೆ ಕೇಳ್ತಿದ್ದಂತೆ ಸಾರಾ ಮುಖ ನಾಚಿಕೆಯಿಂದ ಕೆಂಪಗಾಯಿತು. ಕೆಂಪಾದ್ಯಲ್ಲ ಹುಡುಗಿ ಅಂತ ಅವನು ಬಾಗಿ ನಿಂತಿದ್ದ ಅವಳ ಗಲ್ಲವನ್ನು ಹಿಡಿದು ಮೇಲಕ್ಕೆತ್ತಿ ಹೇಳಿದಾಗ ಸಾರಾ ನಾಚುತ್ತಾ ನಕ್ಲು. ಅವನ ಜೊತೆಗೆ ಎದುರು ಮಾತಾಡ್ತಾ ಕೋಪಿಸ್ಕೊಳ್ತಾ ಇದ್ದ ಸಾರಾಳ ಬದಲಿಗೆ ಅವನ ಕೈಗಳ ನಡುವೆ ನಾಚಿಕೆಯಿಂದ ಮಿನುಗ್ತಾ ಇರೋ ಅವಳನ್ನು ಕಂಡಾಗ ಅವಳಿಗೆ ವಿವರಿಸಲಾಗದ ಸೌಂದರ್ಯವಿತ್ತು. ತನ್ನನ್ನು ನೋಡದೆ ತುಟಿಯಲ್ಲಿ ಕಳ್ಳ ನಗು ಬೀರ್ತಾ ಕಣ್ಣುಗಳನ್ನು ಆಡಿಸ್ತಿದ್ದ ಅವಳನ್ನು ಅಗ್ನಿ ಕಣ್ರೆಪ್ಪೆ ಮುಚ್ಚದೆ ನೋಡ್ತಾ ನಿಂತ. ಅವನು ಮೌನವಾಗಿರೋದನ್ನು ನೋಡಿ ಅವಳು ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡಿದ್ಲು. ತನ್ನ ಮುಖವನ್ನೇ ದೃಷ್ಟಿಸಿ ನೋಡ್ತಿರೋ ಅವನನ್ನು ಕಂಡಾಗ ಅವಳು ನಕ್ಲು. ನಾನು ನನ್ನ ಸಾರಾಳನ್ನು ಸಂಪೂರ್ಣವಾಗಿ ಸ್ವಂತ ಮಾಡ್ಕೊಳ್ತೀನಿ, ಈ ಅಗ್ನಿಯವಳನ್ನಾಗಿ ಮಾತ್ರ ಅಂತ ಅವನು ಅವಳ ಮುಖಕ್ಕೆ ಹತ್ತಿರವಾಗಿ ಬಂದು ಹೇಳಿದಾಗ ಅವಳು ಅವನನ್ನು ನೋಡಿ ನಕ್ಲು. ಅವನು ಅವಳನ್ನು ಇನ್ನಷ್ಟು ಹತ್ತಿರ ಕೇಳಿಕೊಂಡು ತಲೆಯ ಹಿಂಭಾಗದಲ್ಲಿ ಹಿಡಿದು ನೇರವಾಗಿ ನಿಲ್ಲಿಸಿ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸ್ತಾ ಅಗ್ನಿ. ಅವಳು ಅವನ ಕೈಗಳನ್ನು ಬಿಗಿಯಾಗಿ ಹಿಡಿದು ಕಣ್ಣುಗಳನ್ನು ಮುಚ್ಕೊಂಡ್ಳು. ಅವನು ಅವಳನ್ನು ಒಂದು ಸುತ್ತು ತಿರುಗಿಸಿ ನಿಲ್ಲಿಸ್ದ. ಅವಳ ಸೊಂಟವನ್ನು ತನ್ನ ಕೈಗಳಿಂದ ಸುತ್ತಿ ಹಿಡಿದು ಅವಳ ಕುತ್ತಿಗೆಯ ಹಿಂಭಾಗದಲ್ಲಿ ಮುಖವನ್ನು ಅಡಗಿಸ್ದ. ಅವಳು ಕೂದಲನ್ನು ಒಂದು ಕಡೆ ಸರಿಸಿದಾಗ ಕಾಣೋ ಕುತ್ತಿಗೆಯ ನರದಲ್ಲಿ ಮೆಲ್ಲಗೆ ಕಚ್ಚಿದ ಅಗ್ನಿ. ಅಗ್ನಿ ಅಂತ ಅವನ ಕ್ರಿಯೆಯನ್ನು ತಾಳಲಾರ್ದ ಅವಳು ಪಿಸುಗುಟ್ಟಿದ್ಲು. ಅವನು ಮತ್ತೆ ಅವಳನ್ನು ತನ್ನ ಕಡೆಗೆ ತಿರುಗಿಸಿ ನಿಲ್ಲಿಸ್ದ. ಅವಳು ನಾಚಿಕೆಯನ್ನು ಮುಚ್ಚಿಕೊಳ್ಳುವಂತೆ ಅವನನ್ನು ಬಿಗಿಯಾಗಿ ಅಪ್ಕೊಂಡ್ಳು. ದಿಢೀರನೆ ನಡೆದ ಆ ವರ್ತನೆಯಿಂದ ಅವನು ಸ್ವಲ್ಪ ಹಿಂದಕ್ಕೆ ಸರಿದ. ಅವನು ತನ್ನ ಎದೆಯ ಮೇಲೆ ತಲೆ ಇಟ್ಟು ನಾಚಿಕೆಯಿಂದ ನಗ್ತಿದ್ದ ಸಾರಾಳನ್ನು ನೋಡಿದವನು ಅವಳನ್ನು ತನ್ನ ಕೈಗಳಲ್ಲಿ ಎತ್ಕೊಂಡ. ಅವನ ಈ ವರ್ತನೆಗೆ ಅವಳು ಒಮ್ಮೆ ಬೆಚ್ಚಿ ಬಿದ್ಲು. ನಂತರ ಅವನ ಕುತ್ತಿಗೆಯ ಸುತ್ತ ಕೈ ಹಾಕಿ ಅವನನ್ನೇ ನೋಡಿ ಮೋಹಕವಾಗಿ ನಕ್ಲು. ಹಾಂ, ಅವಳು ಬೆಚ್ಚಿ ಬೀಳೋದನ್ನು ನೋಡಿ ಅವನು ತುಂಟ ನಗುವಿನೊಂದಿಗೆ ಹುಬ್ಬು ಏರಿಸಿ ಕೇಳ್ದ. ಅಂತ ಅವಳು ಏನೂ ಇಲ್ಲ ಅನ್ನುವಂತೆ ನಾಚಿಕೆಯಿಂದ ಅವನ ಕುತ್ತಿಗೆಯಲ್ಲಿ ಮುಖವನ್ನು ಅಡಗಿಸ್ಕೊಂಡ್ಳು. ಅವನು ನಗ್ತಾ ಅವಳನ್ನು ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ದ. ಅವಳು ನಾಚಿಕೆಯಿಂದ ಅವನನ್ನು ನೋಡದೆ ನಗ್ತಾ ತಿರುಗಿ ಮಲ್ಕೊಂಡ್ಳು. ಅಗ್ನಿ ಧರಿಸಿದ ಶರ್ಟನ್ನು ಅವಳನ್ನು ನೋಡುತ್ತಲೇ ಬಿಚ್ಚಿದ. ಅವಳು ಆಗಲೂ ಅವನನ್ನು ನೋಡದೆ ತಿರುಗಿ ಮಲಗಿದ್ಲು. ಆದರೂ ಅವಳ ತುಟಿಯಲ್ಲಿ ಅವನ ಬಗ್ಗೆ ಒಂದು ಮಂದಹಾಸವಿತ್ತು. ಅಷ್ಟರಲ್ಲಿ ಅವಳ ಹಿಂದೆ ಅವನ ದೇಹ ತಾಗ್ದಾಗ ಅವಳ ಎದೆಯಲ್ಲಿ ಒಂದು ಮಿಂಚಿನ ಸಂಚಲನವಾಯಿತು. ಹೀಗೆ ನಾಚ್ಕೊಳ್ತಿರೋದು ಯಾಕೆ ಸಾರಾ? ಅವನು ಪ್ರೀತಿಯಿಂದ ಅವಳ ಕಿವಿಯಲ್ಲಿ ಕೇಳಿದಾಗ ಅವಳು ತಕ್ಷಣ ತಿರುಗಿ ಅವನನ್ನು ಬಿಗಿಯಾಗಿ ಅಪ್ಕೊಂಡ್ಳು. ಕೆಲ ನಿಮಿಷಗಳ ಕಾಲ ಅವರಿಬ್ಬರು ಹಾಗೆಯೇ ಆಲಿಂಗನ ಮಾಡಿಕೊಂಡ್ರು. ಅವಳ ಹೃದಯದ ಬಡಿತ ಅವನಿಗೂ, ಅವನ ಹೃದಯದ ಬಡಿತ ಅವಳಿಗೂ ಕೇಳ್ತಿತ್ತು. ಸಾರಾ ಅಂತ ಅವನು ಮತ್ತೆ ಕರೆದಾಗ ಅವಳು ಅನ್ಲು. ಹಿಂಗೆ ನಾಚ್ಕೊಳ್ತಾ ಮಲಗಿದ್ರೆ ಹೇಗೆ ಸಾರಾ? ನನ್ನನ್ನು ಪ್ರಪೋಸ್ ಮಾಡಿದ ಸಾರಾಳ ಧೈರ್ಯ ಎಲ್ಲ ಎಲ್ಲಿ ಹೋಯ್ತು ಹುಡುಗಿ ಅಂತ ಅಗ್ನಿ ನಗ್ತಾ ಕೇಳಿದಾಗ ಅವಳು ಅವನ ಕುತ್ತಿಗೆಯಿಂದ ಮುಖ ಮೇಲಕ್ಕೆತ್ತಿ ಕುಚ್ಚೆಯಷ್ಟೆಯಿಂದ ಅವನನ್ನು ನೋಡಿದ್ಲು. ಅವನು ಅವಳ ಮುಖಕ್ಕೆ ಕೈ ಇಟ್ಟು ನೋಡ್ದ. ಅವಳು ನಗ್ತಾ ಅವನನ್ನೇ ನೋಡಿದ್ಲು. ಅವನು ಅವಳ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟ. ಅವಳ ಮೂಗಿನ ತುದಿಯಲ್ಲಿ ತುಟಿಗಳನ್ನು ಸೇರಿಸ್ದ. ಅವನು ಅವಳನ್ನು ಮುತ್ತಿಟ್ಟು ದೂರ ಸರಿಯೋಕ್ಕೆ ಪ್ರಯತ್ನಿಸಿದಾಗ ಅವಳು ಅದಕ್ಕೆ ಬಿಡದೆ ಅವನನ್ನು ಮರಳಿ ಮುತ್ತಿಟ್ಲು. ಅವಳ ಈ ಕ್ರಿಯೆಗೆ ಅಗ್ನಿ ಮಾರು ಹೋದ. ಅಗ್ನಿ ಅವಳು ಅವನ ಮುಖವನ್ನು ನೋಡಿ ಕರೆದಾಗ
ಅವನು ಯಾವುದನ್ನೂ ಕೇಳಿಸ್ಕೊಳ್ದೆ ಅವಳ ಕುತ್ತಿಗೆಯಲ್ಲಿ ಮುಖವನ್ನು ಅಡಗಿಸ್ದ. ಅವಳ ಕುತ್ತಿಗೆಯ ತುಂಬ ಮುತ್ತುಗಳನ್ನು ನೀಡ್ದ. ಅದು ಅವಳಿಗೆ ವಿಚಿತ್ರವಾದ ಅನುಭವವಾಗಿತ್ತು. ಹೊಟ್ಟೆಯ ತಳಭಾಗದಲ್ಲಿ ಮಂಜು ಸರಿಯುವಂತಹ ಅನುಭವ. ನಿಮಿಷಗಳು ಕಳೆತಿದ್ದಂತೆ ದೇಹವೇ ಇಲ್ಲದ ಹಗುರವಾದ ಅನುಭವ ಅವಳಿಗಾಯಿತು. ಅವನ ಪ್ರತಿಯೊಂದು ಕ್ರಿಯೆಯಿಂದ ಅವಳು ಪ್ರತಿ ನಿಮಿಷವೂ ಮೈಮರಿತಾ ಇದ್ಲು. ಅವನು ಅವಳ ಹಣೆಯ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟಾಗ ಅವಳು ಅವನನ್ನು ಬಿಗಿಯಾಗಿ ಅಪ್ಕೊಂಡ್ಳು. ಅವನು ಅವಳ ಮುಖದ ತುಂಬ ಮುತ್ತುಗಳನ್ನು ನೀಡ್ದ. ಅವಳ ದೇಹದ ತುಂಬ ಅವನ ತುಟಿಗಳು ಸಂಚರಿಸಿದವು. ಕೊನೆಗೆ ಅವಳನ್ನು ತನ್ನವಳಾಗಿ ಮಾಡ್ಕೊಳ್ಳೋಕೆ ಪ್ರಾರಂಭಿಸಿದಾಗ ಅವಳು ಅವನ ಕೈಯನ್ನು ಹಿಡಿದು ಬಿಕ್ಕಿದ್ಲು. ಒಂದು ಕ್ಷಣ ಅವನಿಗೂ ವಿಚಿತ್ರವೆನಿಸಿತ್ತು. ನಂತರ ಅವಳ ಅಳು ಮತ್ತು ಕಣ್ಣಿನಿಂದ ಸುರಿಯೋ ಕಣ್ಣೀರಿನ ಹನಿಗಳನ್ನು ಅವನು ಕಂಡು ಕಾಣದಂತೆ ನಟಿಸ್ದ. ಮೆಲ್ಲಗೆ ಬೇರೆಯದೇ ಆದ ಒಂದು ಭಾವನೆ ಅವಳನ್ನು ಆವರಿಸಿತ್ತು. ಹೊರಗೆ ಅನಿರೀಕ್ಷಿತವಾಗಿ ಬೇಸಿಗೆ ಮಳೆ ಸುರಿತಿರುವಾಗ ಅವರಿಬ್ಬರ ಮನಸ್ಸು ಮತ್ತು ದೇಹ ಪ್ರೀತಿಯಿಂದ ಮತ್ತು ಕಾಮದಿಂದ ಬೆವರ್ತಿತ್ತು. ಅಂತಿಮವಾಗಿ ತನ್ನನ್ನು ಸಂಪೂರ್ಣಗೊಳಿಸಿದವನ ಎದೆಯ ಮೇಲೆ ಮುತ್ತಿಟ್ಟು ಅವಳು ಕಣ್ಣುಗಳನ್ನು ಮುಚ್ಚಿದಾಗ ಅವಳ ಮನಸ್ಸು ಮತ್ತು ದೇಹ ಅವನಿಂದಲೇ ತುಂಬ ಹೋಗಿತ್ತು. ಅವನು ಅವಳನ್ನು ಮತ್ತೆ ಬಿಡಲಾರದಂತೆ ಅಪ್ಕೊಂಡು ಮುತ್ತಿಟ್ಟ. ಒಂದಾಗೋಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ದ ಇಬ್ಬರೂ ಇಂದು ಮನಸ್ಸಿನಿಂದ ದೇಹದಿಂದಲೂ ಒಂದಾಗಿದ್ದರು. ದೇವರಿಂದ ಅವನಿಗಾಗಿ ಸೃಷ್ಟಿಸಲ್ಪಟ್ಟ ಅವಳನ್ನು ಎಲ್ಲ ಮಿತಿಗಳನ್ನು ದಾಟಿ ಅವನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡಿದ್ದ. ಮರುದಿನ ಬೆಳಗ್ಗೆ ಸಾರಾ ಅಂದು ಬೆಳಗ್ಗೆ ಮೊದಲು ಎಚ್ಚರಗೊಂಡ್ಳು. ಹಿಂದಿನ ರಾತ್ರಿ ಅವರಿಬ್ಬರ ನಡುವೆ ನಡೆದ ಪ್ರೀತಿಯ ಕ್ಷಣಗಳನ್ನು ನೆನಪಿಸ್ಕೊಳ್ತಾ ಅವಳ ಮುಖ ನಾಚಿಕೆಯಿಂದ ಕೆಂಪಗಾಗಿತ್ತು. ಅವನ ಎದೆಯ ಮೇಲಿದ್ದ ತನ್ನ ತಲೆಯನ್ನು ಎತ್ತಿ ಅವಳು ಅವನನ್ನು ನೋಡಿದ್ಲು. ಅವನು ಗಾಢ ನಿದ್ರೆಯಲ್ಲಿದ್ದ. ಅವಳು ಮೆಲ್ಲನೆ ಮೇಲೆದ್ದು ಅವನ ಹಣೆಯ ಮೇಲೆ ಬಿದ್ದಿದ್ದ ಕೂದಲನ್ನು ಬೆರಳುಗಳಿಂದ ಸರಿಪಡಿಸಿದ್ಲು. ನಂತರ ಅವನ ಹಣೆಗೆ ಮುತ್ತಿಟ್ಲು. ಅವನನ್ನು ನೋಡಿ ನಗು ಬೀರಿದ್ಲು. ಹೊದಿಕೆಯನ್ನು ಹೊದ್ದು ಎದ್ದೇಳೋಕೆ ಸಿದ್ಧಳಾದಾಗ ಅವನ ಕೈಗಳು ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದಿರೋದನ್ನು ಅವಳು ಗಮನಿಸಿದ್ಲು. ಅವಳು ಹುಬ್ಬು ಗಂಟಿಕ್ಕಿ ಅವನನ್ನು ನೋಡಿದ್ಲು. ಅವನು ಕಣ್ಮುಚ್ಕೊಂಡೇ ನಗು ಬೀರಿದಾಗ ಅವನು ಎಚ್ಚರವಾಗಿಯೇ ಇದ್ದಾನೆ ಅನ್ನೋದು ಅವಳಿಗೆ ಅರ್ಥ ಆಯಿತು. ಅವಳು ತುಂಟತನದಿಂದ ಅವನ ಎಡಕೆನ್ನೆಯನ್ನು ಹಲ್ಲಲ್ಲಿ ಕಚ್ಚಿದ್ಲು. ನೋವಿನಿಂದ ಅಗ್ನಿ ಕಣ್ಣು ತೆರೆದು ಅವಳನ್ನು ನೋಡ್ದ. ತಕ್ಷಣವೇ ಅವನು ಅವಳ ಮೇಲೆ ಮಗುಚಿ ಬಿದ್ದ. ಈಗ ಸಾರಾ ಕೆಳಗಡೆ ಮತ್ತು ಅಗ್ನಿ ಮೇಲೆ ಇದ್ದರು. ಅಗ್ನಿ ಅಂತ ಅವಳು ತಮಾಷೆಯಾಗಿ ಅವನನ್ನು ಕರೆದಾಗ ಅವನು ಅವಳ ಕುತ್ತಿಗೆ ಎಡಭಾಗದಲ್ಲಿ ಮುಖವನ್ನು ಅಡಗಿಸಿ ಅಲ್ಲಿ ಜೋರಾಗಿ ಮುತ್ತಿಟ್ಟ. ಅವಳು ಮೈ ಮರೆತು ಅವನ ಕೂದಲನ್ನು ಬೆರಳುಗಳಿಂದ ಹಿಡಿದ್ಲು. ಅಗ್ನಿ ಬಿಡು, ಸ್ನಾನ ಮಾಡಬೇಕು. ಅವನು ತುಟಿಗಳನ್ನು ದೂರ ಮಾಡಿದಾಗ ಅವಳು ಮೆಲುಧ್ವನಿಯಲ್ಲಿ ಕೇಳಿದ್ಲು, ಇನ್ನೊಂದು ರೌಂಡ್ ಆದಮೇಲೆ ಹೋಗಬಾರ್ದಾ ಸಾರಾ ಅಂತ ಅಗ್ನಿ ತುಂಟ ನಗುವಿನೊಂದಿಗೆ ಅವಳ ಎದೆಯ ಮೇಲೆ ಬೆರಳಾಡಿಸ್ತಾ ಕೇಳ್ದ. ಅಯ್ಯೋ, ನೀನು ಅತ್ತ ಕಡೆ ಸರಿಯಪ್ಪ, ಮೊದಲು ಟೈಮ್ ತುಂಬ ಆಯಿತು, ನಾವು ಮನೆಗೆ ಹೋಗಬೇಕು. ಬೆಳಗ್ಗೆಯೇ ಮುದ್ದಾಡೋಕೆ ನಿಲ್ಲದೆ ಬೇಗ ಎದ್ದು ಆಚೆ ಹೋಗಿ, ನಾನು ಸ್ನಾನ ಮಾಡಬೇಕು ಅಂತ ಸಾರಾ ಅವನನ್ನು ತಳ್ಳೋಕೆ ಪ್ರಯತ್ನಿಸ್ತಾ ಹೇಳಿದ್ಲು. ಅವನು ನಗ್ತಾ ಅವಳ ಪಕ್ಕಕ್ಕೆ ಜಾರಿದಾಗ ಅವಳು ಹೊದಿಕೆಯನ್ನು ಸುತ್ತಕೊಂಡು ಎದ್ಲು. ಅವನು ಮತ್ತೆ ಅವಳ ದೇಹದ ಮೇಲೆ ತುಂಟಾಟ ಮಾಡೋಕೆ ಪ್ರಾರಂಭಿಸಿದಾಗ ಅವಳು ಸುಳ್ಳು ಕೋಪದಿಂದ ಅವನ ಕೈಗಳನ್ನು ತಳ್ಳಿ ಹಾಕಿದ್ಲು. ಈ ಹುಡುಗಿ ಅಷ್ಟೇನು ರೊಮ್ಯಾಂಟಿಕ್ ಅಲ್ಲ ಅಂತ ಅವನು ಸುಳ್ಳು ಬೇಸರದಿಂದ ಹೇಳಿದಾಗ ಅವಳು ಅವನನ್ನೇ ನೋಡಿದ್ಲು. ಉಫ್, ಹೀಗೆ ನೋಡಬೇಡ ಸಾರಾ, ಈ ಅಗ್ನಿ ಸತ್ತೇ ಹೋಗ್ತಾನೆ ಅಂತ ಅವನು ಎದೆ ಮೇಲೆ ಕೈ ಇಟ್ಕೊಂಡು ತಮಾಷೆಯಾಗಿ ಹೇಳಿದಾಗ ಅವಳು ನಕ್ಳು. ಅವಳ ನಗು ಕಂಡ ತಕ್ಷಣ ಅವನು ಅವಳನ್ನು ಎದೆಯ ಮೇಲೆ ಎಳ್ಕೊಂಡು ಹಾಕ್ಕೊಂಡ. ಸಾರಾ ಅಂತ ಅವಳ ಕೂದಲನ್ನು ಸರಿಪಡಿಸಿ ಕಿವಿಯ ಹಿಂದಕ್ಕೆ ತುರ್ಕಿ ಅವಳನ್ನು ಬೇಗಿಯಾಗಿ ಅಪ್ಕೊಂಡು ಕರೆದ ಅಗ್ನಿ. ಹಾಂ ಅಂದ್ಲು ಅವಳು. ಖುಷಿ ಆಯ್ತಾ ಹುಡುಗಿ ಅಂತ ಅವನು ನಗ್ತಾ ಕೇಳಿದಾಗ ಅವಳು ತಲೆ ಎತ್ತಿ ಅವನನ್ನು ನೋಡಿ ತುಂಬ ಅಂತ ನಗ್ತಾ ಹೇಳಿದಾಗ ಅವನು ಅವಳನ್ನು ಮತ್ತೊಮ್ಮೆ ಒಪ್ಕೊಂಡು ಅವಳ ಹಣೆ ಮೇಲೆ ಮುತ್ತಿಟ್ಟ. ಅಗ್ನಿ, ನಾನು ಒಂದು ವಿಷಯ ಕೇಳಿದ್ರೆ ಸತ್ಯ ಹೇಳ್ತೀಯಾ ಅಂತ ಸಾರಾ ಸಂಶಯದಿಂದ ಕೇಳಿದಾಗ ಅವನು ಏನು ಅನ್ನುವಂತೆ ನೋಡ್ದ. ಹಳೆ ವಿಷಯಗಳು ನಮ್ಮ ನಡುವೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಅಂತ ಅವಳು ಉಗುರು ಕಚ್ತಾ ಅಗ್ನಿಯನ್ನೇ ನೋಡಿದ್ಲು. ಅವನು ಸಂಶಯದಿಂದ ಹುಬ್ಬು ಗಂಟಿಕ್ಕಿದ.
ಕೋಪ ಮಾಡ್ಕೊಳ್ಳೋದಾದ್ರೆ ಬೇಡ ಅಗ್ನಿ ಅಂತ ಅವಳು ಹೇಳ್ತಾ ಅಲ್ಲಿಂದ ಏಳೋಕೆ ಪ್ರಯತ್ನಿಸಿದಾಗ ಅಗ್ನಿ ಅವಳ ಕೈ ಹಿಡಿದು ಎಳ್ದ. ಅವಳು ಮತ್ತೆ ಅವನ ಮೈ ಮೇಲೆ ಬಿದ್ಲು. ಮೊದಲು ಅದೇನು ಅಂತ ನೀನು ಹೇಳ್ಬಿಟ್ಟು ಹೋಗು ಅಂತ ಅವನು ಗಂಭೀರವಾಗಿ ಹೇಳಿದಾಗ ಅವಳು ಹಲ್ಲು ತೋರಿಸಿ ನಕ್ಳು. ಮೊದಲು ಏನದು ಹೇಳೋಕೆ ಬಂದಿದ್ದು ನೀನು? ನಿನಗೇನು ಬೇಕು? ಮೊದಲು ಅದನ್ನು ಹೇಳು ಅಂದ ಅಗ್ನಿ. ಅದು ಅಗ್ನಿ, ನಿನ್ನ ಹಳೆಯ ಗರ್ಲ್ಫ್ರೆಂಡ್ ಇದ್ಲಲ್ಲ, ಅವಳಿಗೆ ಅಗ್ನಿ ನೀವು ಮುತ್ತು ಕೊಟ್ಟಿದ್ರಾ? ಅವನು ಕೋಪಿಸ್ಕೋತಾನೋ ಅಂತ ಹೆದರಿ ಮೆಲ್ಲನೆ ಕೇಳಿದ್ಲು ಸಾರಾ. ಹೌದು, ಮುತ್ತು ಕೊಟ್ಟಿದ್ದೀನಿ. ಅದಕ್ಕೇನಂತೆ? ಮುತ್ತು ಮಾತ್ರ ಅಲ್ಲ, ನಮ್ಮಿಬ್ಬರ ನಡುವೆ ದೈಹಿಕ ಸಂಬಂಧವೂ ಇತ್ತು. ಅದೆಲ್ಲ ಸಾಮಾನ್ಯ ಅಲ್ವಾ? ಅಷ್ಟು ವರ್ಷಗಳ ಸಂಬಂಧ ಅಲ್ವಾ? ಈಗ ಇಲ್ಲ ಅಂತ ಹೇಳಿದ್ರು ಯಾರೂ ನಂಬೋದಿಲ್ಲ ಅಂತ ಅಗ್ನಿ ಸತ್ಯವನ್ನು ನೇರವಾಗಿ ಹೇಳಿದಾಗ ಸಾರಾ ಕಣ್ಣುಗಳು ತುಂಬಿಕೊಂಡು ಬಾಗಿಲಿನ ಕಡೆಗೆ ನೋಡ್ತಾ ಸುಮ್ಮನಾದ್ಲು. ಯಾಕೆ ಸಾರಾ ನೀನೇನು ಮಾತಾಡ್ತಿಲ್ಲ ಅಂತ ಅಗ್ನಿ ಕೇಳ್ದ. ಅವನಿಗೆ ಅವಳನ್ನು ಕಂಡು ನಗು ಬಂದರೂ ಅದನ್ನು ಮರೆಮಾಚಿ ಕೇಳ್ದ. ಏನೂ ಇಲ್ಲ, ನಾನು ಹೋಗಿ ಸ್ನಾನ ಮಾಡ್ತೀನಿ ಅಂತ ಸಾರಾ ಹೊದಿಕೆಯನ್ನು ಸುತ್ತಕೊಂಡು ಎದ್ದಾಗ ಅವನು ಅವಳ ಮೇಲೆ ಒತ್ತಿ ಬಿದ್ದ. ಬಿಡು ಅಗ್ನಿ, ನಾನು ಸ್ನಾನ ಮಾಡಬೇಕು ಅಂತ ಅವಳು ಅವನನ್ನು ನೋಡದೆ ಅವನ ಎದೆಯನ್ನು ತಳ್ತಾ ಹೇಳಿದ್ಲು. ಅಗ್ನಿ ಬಲವಂತವಾಗಿ ಅವಳ ಗಲ್ಲವನ್ನು ಹಿಡಿದು ತನ್ನ ಮುಖಕ್ಕೆ ಹತ್ತಿರಕ್ಕೆ ಎಳ್ದ. ನೀನು ಯಾಕೆ ಅಳ್ತೀಯಾ ಅಂತ ಅವನು ನಗ್ತಾ ಅವಳ ಕಣ್ಣುಗಳನ್ನು ನೋಡಿ ಕೇಳ್ದ. ನಾನೇನು ಅಳ್ತಿಲ್ಲ, ನಿಮಗೆ ಹಾಗೆ ಅನ್ನಿಸ್ತಿದೆ ಅಷ್ಟೆ ಅಂತ ಅವಳು ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸ್ತಾ ಹೇಳಿದ್ಲು. ನನ್ನ ಸಾರಾ, ಹುಡುಗಿರು ಯಾವಾಗಲೂ ಹುಡುಗಿರ ಅಂತ ಅಗ್ನಿ ನಗ್ತಾ ಹೇಳಿದಾಗ ಅವಳು ಸಂಶಯದಿಂದ ಅವನನ್ನು ನೋಡಿದ್ಲು. ಅಯ್ಯೋ ದಡ್ಡ ಹುಡುಗಿ, ನಾನು ಅವಳಿಗೆ ಮುತ್ತು ಕೊಟ್ಟಿದ್ದೀನಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದು ಹಣೆಗೆ ಮತ್ತು ಕೈಗೆ ಮಾತ್ರ. ಅದರ ಆಚೆಗೆ ಯಾವುದೇ ಡೀಪ್ ಕಿಸ್ಸಿಂಗ್ ನಡೆದಿಲ್ಲ. ಅದಕ್ಕೆ ಮುಖ್ಯ ಕಾರಣ ನಾವಿಬ್ಬರು ದೂರ ಇದ್ವಿ. ಕಾಲೇಜ್ನಲ್ಲಿದ್ದಾಗ ಇಂತಹ ಸಣ್ಣ ಮುತ್ತುಗಳು ಮಾತ್ರವೇ ನಡೆದಿದ್ವು. ನಂತರ ನಾನು ಕೆಲಸಕ್ಕೆ ಹೋದೆ. ಅವಳನ್ನು ನೋಡಬೇಕನ್ನೋ ಆಸೆ ಇದ್ದರೂ ಅಷ್ಟು ದೂರ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮ ಮದುವೆ ಎಂದಿಗೂ ನಡೆಯೋದಿಲ್ಲ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ವಿಧಿ ಬೇರೆಯೇ ಇತ್ತು. ಅದು ಒಳ್ಳೆಯದಾಯಿತು ಅಂತ ನನಗೆ ನಂತರ ಅನ್ನಿಸ್ತು. ಯಾಕಂದರೆ ನಮ್ಮ ನಡುವೆ ಹಾಗೇನಾದರೂ ಆಗಿದ್ದರೆ ಬಹುಶಃ ಉತ್ತಮ ಜೀವನವನ್ನು ನಡೆಸೋಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಯಾವಾಗಲೂ ಒಂದು ರೀತಿಯ ಅಪರಾಧ ಪ್ರಜ್ಞೆ ಕಾಡ್ತಿತ್ತು ಅಂತ ಅಗ್ನಿ ಮನಸ್ಸು ಬಿಚ್ಚಿ ಹೇಳಿದಾಗ ಸಾರಾ ನಿಟ್ಟುಸಿರು ಬಿಟ್ಲು. ನಾನು ಹೇಳೋಕೆ ಬಂದಿದ್ದೇನು ಅಂದರೆ, ನಾನು ನಿನ್ನ ದೇಹವನ್ನು ಮಾತ್ರನೇ ನೋಡಿದ್ದೀನಿ ಸಾರಾ. ನಿನ್ನನ್ನು ಮಾತ್ರವೇ ಇಷ್ಟೊಂದು ಡೀಪಾಗಿ ಮುತ್ತಿಟ್ಟಿದ್ದೀನಿ ಅಂತ ಅಗ್ನಿ ಹೇಳಿದಾಗಲೇ ಸಾರಾಗೆ ಸಮಾಧಾನವಾಗಿದ್ದು. ಹಾಗಾದರೆ ಸಾರಾ ಮತ್ತೊಮ್ಮೆ ನೋಡೋಣವಾ ಅಂತ ಅವನು ತುಂಟತನದಿಂದ ಕೇಳ್ದ. ಅಯ್ಯೋ ಪಾಪಿ, ನೋವ್ತಿದೆ ಅಂತ ಅವಳು ಅವನ ಕೈಗಳನ್ನು ತಳ್ಳಿ ಅವನು ಕಚ್ಚಿದ ಜಾಗವನ್ನು ಉಜ್ಕೊಂಡ್ಳು. ನಾನು ಉಜ್ಕೊಡ್ತೀನಿ ಸಾರಾ ಅಂತ ಅಗ್ನಿ ತಮಾಷೆ ಮಾಡ್ದ. ಅಗ್ನಿ, ನೀನು ಉಜ್ಜೋದು ಬೇಡ, ಇಲ್ಲಿ ಉಜ್ಜೋಕ್ಕೆ ನೀನು ಪ್ರಾರಂಭಿಸಿದ್ರೆ ನೀನು ನನ್ನನ್ನು ಬಿಡೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮುದ್ದಾಡದೆ ಆಚೆ ಹೋಗಿ ಬಹಳ ತಡ ಆಯಿತು. ಅಮ್ಮ ಈಗ ಏನು ಅಂದ್ಕೊಳ್ತಾರೋ ಏನೋ ಅಂತ ಸಾರಾ ಅವನನ್ನು ತಳ್ಳಿ ಎದ್ದು ನಿಂತಳು. ಸಾರಾ, ಈ ಅಗ್ನಿಗೆ ಸ್ವಲ್ಪ ಎನರ್ಜಿ ಕೊಟ್ಟು ಹೋಗು ಹುಡುಗಿ ಅಂತ ಅವನು ನಗ್ತಾ ಹೇಳಿದಾಗ ಅವಳು ಅವನ ತುಟಿಗಳಿಗೆ ಮುತ್ತಿಟ್ಲು. ಆದರೆ ಅವನ ಉದ್ದೇಶ ಸರಿ ಇಲ್ಲ ಅಂತ ಅರಿತ ತಕ್ಷಣ ಅವಳು ಅವನನ್ನು ಜೋರಾಗಿ ತಳ್ಳಿ ಬಾತ್ರೂಮ್ಗೆ ಓಡಿದ್ಲು. ನನಗೆ ಗೊತ್ತು ಇದು ಹೀಗೆ ಆಗುತ್ತೆ ಅಂತ ಅವಳು ಸ್ನಾನದ ಕೋಣೆಯ ಬಾಗಿಲ ಬಳಿಯಿಂದ ನಗ್ತಾ ಹೇಳಿದ್ಲು. ನಂತರ ಅವಳು ಸ್ನಾನ ಮಾಡಿ ಕೆಳಗಡೆ ಇಳಿದಾಗ ಅವಳಮ್ಮ ಅವಳಿಗೆ ಚಹಾ ನೀಡಿದರು. ಮಗಳೇ, ಇಷ್ಟು ದಿನ ಇಲ್ಲಿದ್ದಾಗ ಬಹಳ ಸಂತೋಷವಾಗಿತ್ತು. ನೀವಿನ್ನು ಮುಂದೆ ಹೋದ್ಮೇಲೆ ಕೂಡ ಹೀಗೆ ಮತ್ತೆ ಬನ್ನಿ ಅಂತ ಅಮ್ಮ ಪ್ರೀತಿಯಿಂದ ಹೇಳಿದರು. ಬರ್ತೀವಮ್ಮ ಅಂತ ನಗ್ತಾ ಹೇಳಿದ್ಲು ಸಾರಾ. ಮಗಳೇ, ಇಲ್ಲಿ ಬಂದಿರೋದಕ್ಕೆ ಅಗ್ನಿಗೇನಾದರೂ ಸಮಸ್ಯೆ ಇದೆಯಾ? ತೊಂದರೆ ಆಗಬಹುದಲ್ವಾ ಅಂತ ಅಮ್ಮ ಸಂಶಯದಿಂದ ಕೇಳಿದರು. ಅದು ಅಮ್ಮಂಗೆ ಅಗ್ನಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರಬಹುದು ನಿಮಗೆ. ನಾನು ಮೊದಲಿಗೆ ಹಾಗೆ ಅಂದ್ಕೊಂಡಿದ್ದೆ ಅಮ್ಮ. ಆದರೆ ಅಗ್ನಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾರಂಭಿಸಿದಾಗ ಅರ್ಥ ಆಯಿತು ನನಗೆ. ಅಗ್ನಿ ನಿಮ್ಮನ್ನು ತನ್ನ ಅಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ನಾನು ಕೂಡ ಅಂದುಕೊಳ್ಳದ ವಿಷಯಗಳನ್ನು ಅಮ್ಮನ ಬಗ್ಗೆ ಅಗ್ನಿ ಯೋಚಿಸ್ತಾನೆ ಅಂತ ಸಾರಾ ನಗ್ತಾ ಹೇಳಿದಾಗ ಅವರು ಕೂಡ ಸಂತೋಷದಿಂದ ನಕ್ಕರು. ಅವರು ಸಾರಾಳ ತಾಯಿಗೆ ವಿದಾಯ ಹೇಳಿ ಮನೆಗೆ ಮರಳಿದರು. ಸಂಜೆ
ಅಗ್ನಿ ತನ್ನ ಆಫೀಸ್ ಸ್ಟಾಫ್ಗಳಿಗೆ ಒಂದು ಪಾರ್ಟಿ ಆಯೋಜಿಸಿದ್ದ. ಅದಕ್ಕೋಸ್ಕರ ನಗರದ ಒಂದು ದೊಡ್ಡ ಹೋಟೆಲನ್ನು ಆಯ್ಕೆ ಮಾಡಲಾಗಿತ್ತು. ಸಂಜೆ ಪಾರ್ಟಿಗೆ ಹೋಗೋಕೆ ಸಾರಾ ರೆಡಿ ಆಗ್ತಿದ್ಲು. ಸಾರಾ ಒಂದು ಟಾಪ್ ಮತ್ತು ಲೆಗ್ಗಿಂಗ್ಸ್ ಹಾಕ್ಕೊಂಡು ತಲೆ ಬಾಚ್ಕೋತಿದ್ದಾಗ ಅಗ್ನಿ ರೂಮಿಗೆ ಬಂದ. ಅವಳನ್ನು ನೋಡಿದ ಅಗ್ನಿ, ಸಾರಾ ಸೀರೆ ಉಟ್ಕೋ, ನಿನ್ಗೆ ಅದೇ ತುಂಬ ಚಂದ ಅಂದ. ಅದಕ್ಕೆ ಸಾರಾ, ಹೌದಾ, ಸೀರೆ ಉಟ್ರೆ ಅಲ್ಲಿ ಪಾರ್ಟಿ ಮಾಡೋ ಬದಲು ಇಲ್ಲಿ ಪಾರ್ಟಿ ಮಾಡೋಣ ಅಂತನಾ ನಿನ್ನ ಪ್ಲ್ಯಾನು? ಅದೆಲ್ಲ ನಡೆಯಲ್ಲ ಕಣೋ ಅಂತ ತಮಾಷೆಯಾಗಿ ಸೊಂಟದ ಮೇಲೆ ಕೈ ಇಟ್ಟು ಹೇಳಿದ್ಲು. ಅವನು ನಗ್ತಾ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನ ಎದೆಗೆ ಹತ್ತಿರವಾಗಿ ಹೇಳ್ಕೊಂಡು, ನಾನು ಅಷ್ಟೊಂದು ಕೆಟ್ಟವನ ಸಾರಾ, ನನಗೆ ಒಳ್ಳೆ ಕಂಟ್ರೋಲ್ ಇದೆ ಅಂದ ಅಗ್ನಿ. ಸಾರಾ ಮುಖ ಸಿಂಡರ್ಸ್ಕೊಂಡು, ನನಗೆ ಚೆನ್ನಾಗಿ ನೆನಪಿದೆ, ನಿನಗೆ ನನ್ನ ಮೇಲೆ ಕೋಪ ಇದ್ದಾಗ ಸೀರೆ ಉಟ್ರೆ ನೀನು ಏನು ಮಾಡ್ತಿದ್ದೆ ಅಂತ. ಈಗ ಸುಮ್ಮನೆ ಕಂಟ್ರೋಲ್ ಬಗ್ಗೆ ಮಾತಾಡಬೇಡ ಅಂದ್ಲು. ಅದೆಲ್ಲ ಸುಮ್ಮನೆ ನಿನ್ನನ್ನು ರೇಗ್ಸೋಕೆ ಹೇಳಿದ್ದು ಸಾರಾ ಅಂತ ಅಗ್ನಿ ನಗ್ತಾ ಹೇಳ್ದ. ಅದಕ್ಕೆ ಸಾರಾ, ಹಾಗಾದರೆ ನಿನ್ನೆ ನಾನು ಸೀರೆ ಉಟ್ಟಾಗ ನೀನು ಯಾಕೆ ನನ್ನ ಮೇಲೆ ಕಂಟ್ರೋಲ್ ಕಳ್ಕೊಂಡೆ, ಅದಕ್ಕೇನು ಹೇಳ್ತೀಯ ಅಂತ ಅವನ ಸೊಂಟಕ್ಕೆ ಚಿವುಡ್ತಾ ಕೇಳಿದ್ಲು. ಅದು ನಾನು ಕೂಡ ಆಸೆ ಪಟ್ಟಿದ್ದಕ್ಕಲ್ವಾ ಅಂತ ಅಗ್ನಿ ತಮಾಷೆ ಮಾಡ್ದ. ಅವರಿಬ್ಬರ ಈ ಮಾತುಕತೆ ನಡೆದಿದ್ದಾಗ ಸಾರಾ ಪಾರ್ಟಿ ವಿಚಾರನ ನೆನಪಿಸಿ, ಅದೆಲ್ಲ ಇರಲಿ, ಈಗ ಮೊದಲು ಆಫೀಸ್ ಪಾರ್ಟಿ ಮುಗಿಸೋಣ, ಆಮೇಲೆ ನಮ್ಮ ವಿಷಯ ಮಾತಾಡೋಣ ಅಂತ ಅವನ ಕೈಯನ್ನು ತನ್ನ ಸೊಂಟದಿಂದ ತೆಗೆದ್ಲು. ಅವನು ತಮಾಷೆಗೆ ಮುಖ ಉಬ್ಬಿಸ್ಕೊಂಡು ಹೊರಗಡೆ ಹೋದ. ಸಾರಾ ನಗ್ತಾ ಅಲ್ಮೆರಾದಿಂದ ಒಂದು ನೀಲಿ ಬಣ್ಣದ ಸೀರೆಯನ್ನು ತಗೊಂಡು ಹುಟ್ಕೊಂಡ್ಳು. ಕೆಳಗಡೆ ಅಗ್ನಿ ಮತ್ತು ಮದನ್ ಅವಳಿಗೋಸ್ಕರ ಕಾಯ್ತಿದ್ರು. ಮೆಟ್ಟಿಲು ಇಳಿದು ಬರ್ತಿದ್ದ ಸಾರಾಳನ್ನು ನೋಡಿ ಅಗ್ನಿ ದಂಗಾದ. ನೀಲಿ ಸೀರೆ, ಕುತ್ತಿಗೆಯಲ್ಲಿ ಅಗ್ನಿ ಕಟ್ಟಿದ್ದ ಮಾಂಗಲ್ಯ, ಫ್ರೀಯಾಗಿ ಬಿಟ್ಟಿದ್ದ ಕೂದಲು, ಹಣೆ ಮೇಲಿದ್ದ ಸಣ್ಣ ಬೊಟ್ಟು ಅವಳ ಸೌಂದರ್ಯನ ಇಮ್ಮಡಿಗೊಳಿಸಿತ್ತು. ಅವಳನ್ನು ನೋಡಿ ಅಗ್ನಿ ಮನೆಯವರು ಹಾಗೆ ಮದನ್ ಆಶ್ಚರ್ಯದಿಂದ ನೋಡ್ತಿದ್ರು. ಅಗ್ನಿಯ ತಾಯಿ ಪ್ರೀತಿಯಿಂದ, ಮಗಳೇ, ಈ ಸೀರೆಯಲ್ಲಿ ನೀನು ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ ಅಂದರು. ಅವಳು ನಗ್ತಾ ಅಗ್ನಿ ಬಳಿಗೆ ಬಂದಳು. ಅವ್ರು ಮೂವರು ಸೇರಿ ಕಾರ್ನಲ್ಲಿ ಹೋಟೆಲ್ಗೆ ಹೊರಟರು. ಹೋಟೆಲ್ನಲ್ಲಿ ಸ್ಟಾಫ್ಸ್ ಎಲ್ಲರೂ ಅಗ್ನಿ ಮತ್ತು ಸಾರಾಳನ್ನು ಕಂಡು ಅಚ್ಚರಿಗೊಂಡ್ರು. ಒಬ್ಬ ಸ್ಟಾಫ್, ನಮ್ಮ ಮೇಡಮ್ ನೋಡೋಕೆ ಎಷ್ಟು ಚೆನ್ನಾಗಿದ್ದಾರಲ್ವಾ, ಯಾವುದೇ ಜಾಸ್ತಿ ಮೇಕಪ್ ಇಲ್ದಿದ್ರು ಆ ನಗು ಸಾಕು ಅಂದ. ಇನ್ನೊಬ್ಬ ಸಿಬ್ಬಂದಿ, ಹೌದು, ಮೇಡಮ್ ಬಂದಮೇಲೆ ಅಗ್ನಿ ಸರ್ ಕೂಡ ಬದಲಾಗಿದ್ದಾರೆ, ಮೊದಲು ತುಂಬ ಗಂಭೀರವಾಗಿರ್ತಿದ್ರು, ಈಗ ಎಲ್ಲರ ಜೊತೆಗೂ ಫ್ರೆಂಡ್ಲಿ ಆಗಿದ್ದಾರೆ. ಅಗ್ನಿ ಸರ್ಗೆ ಮೇಡಮ್ ಸಿಕ್ಕಿದ್ದು ಪುಣ್ಯ ಅಂತ ಮಾತಾಡ್ಕೊಳ್ತಿದ್ರು. ಅವರು ಹತ್ತಿರಕ್ಕೆ ಬಂದಾಗ ಅಗ್ನಿ, ಎಲ್ಲರೂ ರಜೆ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ ಅಂತ ಕೇಳ್ದ. ಸ್ಟಾಫ್ಸ್ ಎಲ್ಲರೂ, ಹೌದು ಸರ್, ಕೆಲಸದ ಒತ್ತಡದಲ್ಲಿ ಮನೆ ಮರ್ತಿದ್ವಿ, ಆದರೆ ಈ ರಜೆಯಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯೋಕ್ಕೆ ಸಾಧ್ಯ ಆಯಿತು ಅಂತ ಸಂತೋಷದಿಂದ ಹೇಳಿದರು. ಸಾರಾ ಎಲ್ಲರನ್ನ ನೋಡಿ, ಏನೆಲ್ಲರೂ ನಗ್ತಾ ಮಾತಾಡ್ತಿದ್ದೀರಾ ಅಂತ ಕೇಳಿದ್ಲು. ಸ್ಟಾಫ್ಗಳಲ್ಲಿ ಒಬ್ಬ, ಸರ್ ಮತ್ತು ಮೇಡಮ್ ಇಬ್ಬರನ್ನ ಹೀಗೆ ಒಟ್ಟಿಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಮಾತಾಡ್ಕೊಳ್ತಿದ್ವಿ ಮೇಡಮ್ ಅಂದ. ಆಗ ಮದನ್ ಮಧ್ಯದಲ್ಲಿ, ಅದಕ್ಕೆ ಜೊತೆಗಿದ್ದಾಗ ಅಣ್ಣಂಗೆ ಒಂದು ಸ್ಪೆಷಲ್ ಕಳೆ ಬರುತ್ತೆ ಬಿಡಿ ಅಂತ ತಮಾಷೆ ಮಾಡ್ದ. ಅಷ್ಟರಲ್ಲೇ ಅಲ್ಲಿದ್ದ ಅಜ್ಮಲ್ನನ್ನು ನೋಡಿದ ಸಾರಾ, ಅಜ್ಮಲ್, ಇವಾಗ ನಿಮ್ಮಮ್ಮಂಗೆ ಹೇಗಿದೆ ಅಂತ ಕೇಳಿದ್ಲು. ಅವನು, ಪರವಾಗಿಲ್ಲ ಮೇಡಮ್ ಅಂತ ಅಂದಿದ್ದಕ್ಕೆ ಎಲ್ಲರೂ ನಕ್ಕರು. ಅಷ್ಟರಲ್ಲಲ್ಲಿಗೆ ಶ್ವೇತಾ ಬಂದಳು. ಅವಳನ್ನು ನೋಡಿದ ಒಬ್ಬ ಸ್ಟಾಫು, ಮತ್ತೆ ಭೂತ ಬಂದಿದೆ ಅಂತ ಪಿಸುಗುಟ್ಟ. ಶ್ವೇತಾ ಅಗ್ನಿ ಬಳಿ ಬಂದು, ಅಗ್ನಿ, ನಾನು ಲೇಟಾಗಿ ಬಂದಿಲ್ಲ ತಾನೇ ಅಂದ್ಲು. ಆಗ ಅಗ್ನಿ, ಇಲ್ಲ ಶ್ವೇತಾ, ನಾವು ಕೂಡ ಈಗಷ್ಟೇ ಬಂದಿದ್ವಿ ಅಂದ. ಸಾರಾ ಅಗ್ನಿಯ ಕೈ ಹಿಡ್ದಿರೋದನ್ನು ನೋಡಿ ಶ್ವೇತಾಗೆ ಸಿಟ್ಟು ಬಂತು, ಆದರೆ ಅದನ್ನು ತಡ್ಕೊಂಡ್ಳು. ಹಾಲ್ನ ಒಳಗಡೆ ಹೋಗಿ ಕೇಕ್ ಕತ್ತರಿಸೋ ಕಾರ್ಯಕ್ರಮ ಕೂಡ ನಡೀತು. ಅಗ್ನಿ ಮತ್ತು ಸಾರಾ ಪರಸ್ಪರ ಕೇಕ್ ತಿನ್ನಿಸ್ಕೊಂಡ್ರು. ಸಿಬ್ಬಂದಿಗಳು ಒತ್ತಾಯಿಸಿದಾಗ ಇಬ್ಬರು ಪ್ರೀತಿಯಿಂದ ಮುತ್ತುಗಳನ್ನು ವಿನಿಮಯ ಮಾಡಿಕೊಂಡ್ರು. ಶ್ವೇತಾ ಅದನ್ನೆಲ್ಲ ನೋಡಿ ಕೋಪದಿಂದ ನಿಂತಿದ್ಲು. ಸ್ವಲ್ಪ ಸಮಯದ ನಂತರ, ಅಗ್ನಿ, ನಿನ್ನ ಜೊತೆಗೆ ಒಂದೆರಡು ಮಾತಾಡಬೇಕಿತ್ತು, ಸ್ವಲ್ಪ ಬರ್ತೀಯಾ ಅಂತ ಕರೆದ್ಲು ಶ್ವೇತಾ. ಅಗ್ನಿ ಶ್ವೇತಾ ಹಿಂದೆಯೇ ಹೋದ. ಅದೇ ಸಮಯದಲ್ಲಿ ವಿಜಯ್ ಬಂದ ಅಲ್ಲಿಗೆ. ಅಗ್ನಿ ಇಲ್ಲದ ಸಮಯದಲ್ಲಿ ವಿಜಯ್ ಸಾರಾಳ ಹತ್ತಿರಕ್ಕೆ ಬಂದು, ಏನಮ್ಮ, ಬರೋಕೆ ಯಾಕೆ ಇಷ್ಟೊಂದು ಲೇಟ್ ಆಯಿತು ಅಂತ ಕೇಳ್ದ. ಆಗ ಸಾರಾ ನಗ್ತಾ, ಕೆಲಸದ ಒತ್ತಡ ಇತ್ತು ಅಣ್ಣ, ಅದಕ್ಕೆ ಅಂದ್ಲು. ಆಗ ವಿಜಯ್ ಕಾಳಜಿಯಿಂದ, ಅವನಿಗೀಗ ನಿನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ತಾನೆ ಅಂತ ಕೇಳ್ದ. ಆಗ ಸಾರಾ ನಗ್ತಾ, ನೀವೇ ಹೇಳಿ ಅಣ್ಣ, ನನ್ನ ನಗು ನೋಡಿದ್ರೆ ನಿಮಗೇನು ಅನಿಸುತ್ತೆ ಅಂತ ಕೇಳಿದ್ಲು. ಆಗ ವಿಜಯ್ ಕೂಡ ನಗ್ತಾ, ನಿನ್ನ ನಗುವಿನಲ್ಲೇ ಎಲ್ಲ ಅರ್ಥ ಆಗ್ತಿದೆ ಬಿಡು ಅಂತ ಹೇಳ್ದ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನು ಕೇಳಿ.
ಹಾಗೆ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.